ಸೊ ಮೊದಲನೇದಾಗಿ 5 ರೀತಿ ನಮಗೆ ಜಗತ್ತಿನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅದು ನಾಡಲ್ಲಿರ್ಬೋದು, ದೇಶದಲ್ಲಿರ್ಬೋದು ಅಥವಾ ಅಂತಾರಾಷ್ಟ್ರೀಯದಲ್ಲೇ ಇರ್ಬೋದು. ಇಡೀ ಭೂಮಂಡಲದಲ್ಲಿ ಎಲ್ಲ ಮಾನವರಿಗೂ ಅನ್ವಯ 5 ರೀತಿ. ನಾವು ಯಾವುದೇ ಒಂದು ವಸ್ತುಗಳನ್ನು ಕೊಂಡ್ಕೊಳ್ಬೇಕಾದ್ರೆ ಅಥವಾ ಯಾವುದೇ ಒಂದು ಸರ್ವಿಸನ್ನು ಪಡ್ಕೊಳ್ಬೇಕಾದ್ರೆ ನಮಗೆ ಮೊದಲನೇದು ಉಚಿತವಾಗಿ ಸಿಗುತ್ತೆ. ಫುಲ್ ಫ್ರೀ. ಎಲ್ಲಿ ಸಿಗುತ್ತೆ ಅದು ನಿಮ್ಮ ಹುಡುಕಾಟ. ಎಲ್ಲಿ ಸಿಗ್ತದೆ ಅಲ್ಲಿ ನೀವು ಹೋಗ್ಬೋದು. ಈಗ ನಾನು ಉಚಿತ ಸತ್ಸಂಗ ಕಾರ್ಯಕ್ರಮ ಅಂತ ಹೇಳಿದೆ, ಇಲ್ಲಿಗೆ ಬಂದಿದೆ, ಬಹಳ ಸಂತೋಷ. ಅದೇ ರೀತಿ ಎಲ್ಲವೂ ನೀವು ಬಯಸಿದ್ದೆಲ್ಲವೂ ಕೂಡ ಸೈಟು ಫ್ರೀಯಾಗಿ ಸಿಗುತ್ತೆ, ಮನೆ ಫ್ರೀಯಾಗಿ ಸಿಗುತ್ತೆ, ಎಜುಕೇಷನ್ ಫ್ರೀಯಾಗಿ ಸಿಗುತ್ತೆ. ಸೊ ನಿಮಗೆ ಕಾರ್ ಫ್ರೀಯಾಗಿ ಸಿಗುತ್ತೆ, ಬಾಡಿಗೆ ಫ್ರೀಯಾಗಿ ಸಿಗುತ್ತೆ. ನೀವೆಲ್ಲೋ ಇಲ್ಲಿಂದ ಹೊರದೇಶಕ್ಕೆ ಹೋಗ್ಬೇಕು, ಫ್ರೀಯಾಗಿ ಸಿಗುತ್ತೆ. ಈ ಸ್ಕಾಲರ್ಶಿಪ್ ಅಂತ ಸ್ಕೂಲು ಕಾಲೇಜುಗಳಲ್ಲೆಲ್ಲ ಕೊಡ್ತಾರೆ, ಯಾರೋ ಬೇರೆಯವರು ಸ್ಪಾನ್ಸರ್ ಮಾಡ್ತಾರೆ. ಇದೆಲ್ಲ ಏನು ಅಂತಂದರೆ ಫ್ರೀನೇ, ಇದೆಲ್ಲ ಕಂಪ್ಲೀಟ್. ನೀವು ಎಲ್ಲಿ ಬೇಕಾದ್ರೂ ನೋಡ್ಕೊಳ್ಳಿ, ನಿಮಗೂ ಸಾಕಷ್ಟು ಫ್ರೀಯಾಗಿ ಸಿಕ್ಕುವಂತಹ ಕೆಲವೊಂದು ಅನುಭವಗಳಾಗಿರ್ತವೆ. ಏನೋ ಒಂದು ಊಟ ಫ್ರೀಯಾಗಿ ಸಿಕ್ಕಿರ್ಬೋದು, ಬಟ್ಟೆ ಫ್ರೀಯಾಗಿ ಸಿಕ್ಕಿರ್ಬೋದು, ಸೂರು ಫ್ರೀಯಾಗಿ ಸಿಕ್ಕಿರ್ಬೋದು. ನಾನೊಂದು ಕಡೆ ಋಷಿಕೇಶದಲ್ಲಿ ಸುಮಾರು ಒಂದು ಹೆಚ್ಚು ಕಡಿಮೆ 18 ತಿಂಗಳಿದ್ದೆ ಮ್ಯಾಕ್ಸಿಮಮ್. ಬಟ್ ಎಲ್ಲ ಒಂದು ಕಡೆ ಒಂದು 3 ತಿಂಗಳಿದ್ದೆ ಬೆಟ್ಟದ ಮೇಲೆ. ಅಲ್ಲಿ ನನಗೆ ಉಚಿತವಾಗಿ ನೀನಿರಪ್ಪ, ಇಲ್ಲಿ ಆರಾಮಾಗಿ ಬಾಡಿಗೆ ಗಿಡಿಗೆ ಏನು ಕೊಡಬೇಡ, ಇಲ್ಲಿರು ಅಂತ ಹೇಳಿದರು. ನನಗೆ ಆ ಥರ ಉಚಿತ ಅತ್ಯದ್ಭುತವಾಗಿ ಸಿಕ್ಕಾಬಟ್ಟೆ ಸಿಕ್ಕಿದೆ. ಬಟ್ ನಿಮಗೂ ಸಿಕ್ಕಿರುತ್ತೆ, ಇದನ್ನು ತಿಳ್ಕೊಳ್ಳಿ. ಒಂದು, ಉಚಿತವಾಗಿ ನಮ್ಗೆ ಯಾವುದೇ ವಸ್ತುಗಳಾಗಲಿ ಸೇವೆ ಆಗಲಿ ಅಂತ ಸರ್ವಿಸ್, ಇದು ಫ್ರೀ ಸಿಗುತ್ತೆ. ಎರಡನೇದು ಕಡಿಮೆ ಬೆಲೆ. ಅಂದರೆ ನಿಗದಿತ ಬೆಲೆಗಿಂತ ಕಡಿಮೆ ಬೆಲೆ. ಒಂದು ಮೊಬೈಲ್ 10,000 ರೂಪಾಯಿ, ಅದು ನನಗೆ 5,000 ರೂಪಾಯಿಗೆ ಸಿಕ್ತು, 6,000ಕ್ಕೆ ಸಿಕ್ತು, 7,000ಕ್ಕೆ ಸಿಕ್ತು. 30% ಡಿಸ್ಕೌಂಟ್ ಇದ್ರೂ ದಟ್ಸ್ ಗ್ರೇಟ್. ಆದರೂ ಒಂದು 50 to 70% ಅಂತ ಇಟ್ಕೊಳ್ಳಿ, ಅಷ್ಟಕ್ಕೆ ನೀವು ಇಟ್ಕೊಳ್ಬಹುದು. ಸೊ ಒಂದು ಕಡಿಮೆ ಬೆಲೆ ಅಂದರೆ ಅದರ ನೈಜವಾದ ಬೆಲೆಗಿಂತ ಅದನ್ನು ಡಿಸ್ಕೌಂಟ್ ಮಾಡಿ ಒಂದಷ್ಟು ವಿಚಾರಗಳನ್ನು ಕೊಡ್ತಾರೆ. ಇದೂ ಅಷ್ಟೇ, ಇದು ಇಲ್ಲೇ ಸಿಗುತ್ತೆ ಅಲ್ಲೇ ಸಿಗುತ್ತೆ ಅಂತ ನಾನು ಹೇಳಲ್ಲ, ಸಿಕ್ಕೇ ಸಿಗುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳ್ತೀನಿ. ಬಟ್ ಹುಡುಕ್ಬೇಕು. ನೀವು ಎಷ್ಟು ಹುಡುಕ್ತೀರಾ ಅಷ್ಟು ನಿಮಗೆ ಎಲ್ಲವೂ ಕೂಡ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಏನೇನೆಲ್ಲ ನಾನು ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ನಿಮಗೆ ಉಚಿತವಾಗೂ ಸಿಗುತ್ತೆ, ಕಡಿಮೆ ಬೆಲೆಗೂ ಸಿಗುತ್ತೆ. ಇದನ್ನು ನೀವೆಲ್ಲರೂ ಅತ್ಯದ್ಭುತವಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು 3ನೇದು ನಿಗದಿತ ಬೆಲೆ, ಫಿಕ್ಸ್ಡ್ ಪ್ರೈಸ್. ಅಂದರೆ ಅದನ್ನು ಹೆಚ್ಚು ಕಡಿಮೆ ಇಲ್ಲ. ಫಿಕ್ಸ್ ಪ್ರೈಸ್ ಅಂತ ಬೋರ್ಡ್ ಹಾಕಿರ್ತಾರೆ, ನಾನು ಆ ಫಿಕ್ಸ್ಡ್ ಪ್ರೈಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ಅದಕ್ಕೆ ಸರಿಯಾದಂತಹ ಬೆಲೆ, ಆ ಬೆಲೆಯನ್ನು ನೀವೆಲ್ಲರೂ ತಿಳ್ಕೊಳ್ಬೋದು. ಒಂದು ಉಚಿತ, ಇನ್ನೊಂದು ಕಡಿಮೆ ಬೆಲೆ, ಇನ್ನೊಂದು ನಿಗದಿತ ಬೆಲೆ. ಮತ್ತೊಂದು 4ನೇದು ಹೆಚ್ಚಿನ ಬೆಲೆ, ಅಂದರೆ ನಿಗದಿತ ಬೆಲೆಗಿಂತ ಹೆಚ್ಚು. ಉದಾಹರಣೆಗೆ ನಾನು ಮೊಬೈಲ್ನೇ ತೊಗೊಳ್ತೀನಿ, 10,000 ಮೊದಲನೇದು ಫ್ರೀ ಸಿಕ್ತು. 10,000 ಮೊಬೈಲು ಏನೋ ಲಾಟ್ರಿ ರೂಪದಲ್ಲ, ಏನೋ ಗೇಮ್ ಆಡಿದ್ರು, ನಿಮ್ಮ ಹೆಸರು ಬಂದ್ಬಿಡ್ತು, ತಗೊಳ್ಳಿ ಅಂತ ಹೇಳಿ ಫ್ರೀ ಕೊಟ್ಟರು, ಆ ರೀತಿ. ಅಥವಾ ಯಾರೋ ನಿಮಗೆ ಗಿಫ್ಟ್ ಕೊಟ್ಟರು, ಇದು ಫ್ರೀನೇ. ಅವರು ದುಡ್ಡು ಕೊಟ್ಟು ತಂದಿರ್ತಾರೆ, ಬಟ್ ನಿಮಗೆ ಸಿಕ್ಕಿದ್ದು ಫ್ರೀ 10,000. ಕಡಿಮೆ ಬೆಲೆ 5,000 ರೂಪಾಯಿಗೆ ಸಿಕ್ತು, 6,000-7,000 ರೂಪಾಯಿಗೆ ಸಿಕ್ತು. 3ನೇದು ನಿಗದಿತ ಬೆಲೆ, 10,000ಕ್ಕೆ 10,000ನೇ ಸಿಕ್ತು. ಏನೋ ಕಡಿಮೆ ಮಾಡಿ ಅಂದರೆ ಒಂದು 100 ರೂಪಾಯಿ ಕಡಿಮೆ ಮಾಡ್ಬೋದು. ಇನ್ನೊಂದು ಹೆಚ್ಚಿನ ಬೆಲೆ, ಇದು 12,000, 15,000 ಕೊಟ್ಟು ತಗೊಳ್ತಾರೆ. ಒಂದು ಉದಾಹರಣೆಗೆ ಹೇಳ್ಬಿಡ್ತೀನಿ. ನನ್ನ ಹತ್ರ ಆಫೀಸಲ್ಲಿ ಸಿಕ್ಕಾಬಿಟ್ಟೆ ದಾರಗಳಿದೆ ಕಟ್ಟೋದಕ್ಕೆ. ಅದು ಎಷ್ಟು ತಂದು ಮಡಗಿದ್ದೀನಿ, 1 ವರ್ಷಕ್ಕಾಗೋಷ್ಟು ಮಡಗಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಹೋದೆ, ಅಲ್ಲಿ ಏನೋ ಕಟ್ಟಬೇಕು. ಅಯ್ಯೋ, ನಾನು ತರೋದು ಮರ್ತೋಯ್ತು ಆಫೀಸಿಂದ. ಈಗ ಮತ್ತೆ ಆಫೀಸಿಗೆ ಬಂದು ದಾರ ತೊಗೊಂಡೋಗೋಕ್ಕಾಗೋದಿಲ್ಲ. ಅಲ್ಲೋಗಿ ಕೇಳಿದೆ, ನಾನು ಮಾರ್ಕೆಟಲ್ಲಿ ತಂದಿರೋದು ಕಡಿಮೆ ಬೆಲೆಗೆ. ಸೊ ಈಗ ಅಲ್ಲಿ ನನಗೆ ಸಿಗ್ತಾ ಇಲ್ಲ, 5 ರೂಪಾಯಿ ವಸ್ತುನ ನಾನು 20 ರೂಪಾಯಿ ಕೇಳ್ತಾವನೆ, ಕೊಡಲೇಬೇಕು, ಬೇರೆ ದಾರಿ ಇಲ್ಲ, ಕೊಟ್ಟು ತಗೊಂಡು ಬಂದು. ಹೆಚ್ಚಿನ ಬೆಲೆ. ಈ ರೀತಿ ಆಗುತ್ತೆ ಕೆಲವೊಂದು ಕಡೆ ಎಲ್ಲ, ನೀವು ಅನುಭವಿಸ್ಬೋದು. ಎಲ್ಲರಿಗೂ ಅನುಭವ ಆಗಿರುತ್ತೆ, ಬಟ್ ನೀವು ಗಮನಿಸಿರಲ್ಲ, ನಾನು ಹೆಚ್ಚಾಗಿ ಗಮನಿಸಿದೆ. ಇನ್ನು 5ನೇದು ಬಂದು ದುಬಾರಿ ಬೆಲೆ, ಅಂದರೆ ಮೋರ್ ಎಕ್ಸ್ಪೆನ್ಸಿವ್. ಅದನ್ನು ಕೇವಲ ಶ್ರೀಮಂತರು ಮಾತ್ರ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ. ಈ 5ನ್ನು ನೆನ್ಪಿಟ್ಕೊಳ್ಳಿ. ಇದರ ಸುತ್ತ ಕೂಡ ಈ ಬಡವ ಶ್ರೀಮಂತರ ಆಟ, ಒಂದು ಕತ್ತಲ ಬೆಳಕಿನ ಆಟದಂತೆ ಎಲ್ಲವೂ ನಡೀತಾ ಇರ್ತದೆ. ಇದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ನಾನು ಹೇಳೋದೆಲ್ಲ ವಿಚಾರಗಳು ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ.